प्यारे मित्रों, आप सभी को आपका यूट्यूब चैनल स्टडी विद परशुराम में स्वागत है। और मैं हूं परशुराम। यह चल रहा है इंटरनेट क्रांति पाठ का दूसरा भाग और चलेंगे पाठ का शुरुआत करेंगे। आप नहीं हो तो कृपया मेरे चैनल को लाइक शेयर सब्सक्राइब करने के लिए न भूलिए। ओके बच्चों, पाठ इस प्रकार है। आज का युग इंटरनेट का युग है। ಅಂದರೆ ಈಗಿನ ಒಂದು ಯುಗ ಏನಂತ ಕರಿತೀವಪ್ಪ ಅಂದ್ರೆ ಈಗಿನ ಜಗತ್ತು ಇಂಟರ್ನೆಟ್ನ ಜಗತ್ತಾಗಿದೆ। बड़े बूढ़ों से लेकर छोटे बच्चों तक सब पर इस इंटरनेट क्रांति का असर पड़ा है। यानी बड़े बूढ़ों से लेकर चाहे वयस्क हो, बुजुर्ग लोगों से लेकर छोटे बच्चों तक जो इंटरनेट क्रांति का असर इसका अर्थ है कि बच्चों प्रभाव जो इंटरनेट का प्रभाव पड़ा है। ಚಿಕ್ಕ ಮಕ್ಕಳಿನಿಂದ ಹಿಡಿದು ವಯೋವೃದ್ಧರವರೆಗೆ ಇವತ್ತು ಇಂಟರ್ನೆಟ್ನ ಒಂದು ಪ್ರಭಾವ ಏನಾಗದಪ್ಪ ಅಂದ್ರೆ ಬಿದ್ದದ। एक दिन रोहन स्कूल से लौटते ही इंटरनेट के संबंध में अपने दोस्तों के बीच हुई चर्चा के बारे में अपने बाबूजी से कहने लगा। ಒಂದು ದಿನ ರೋಹನ್ ಸ್ಕೂಲ್ನಿಂದ ಮರಳಿ ಬರುವಾಗ ಇಂಟರ್ನೆಟ್ನ ಸಂಬಂಧನ ಕುರಿತು ತನ್ನ ಗೆಳೆಯರೊಂದಿಗೆ ಏನು ಒಂದು ಚರ್ಚೆಯನ್ನು ಮಾಡಿರ್ತಾನಲ್ಲ, ಅದನ್ನು ಬಂದು ಆತ ಮನೆಯಲ್ಲಿರ್ತಕ್ಕಂಥ ತನ್ನ ಬಾಬೂಜಿ ಅಂದ್ರೆ ತಾತನಿಗೆ ಏನು ಮಾಡ್ತಾನಪ್ಪ ಅಂದ್ರೆ ಹೇಳ್ತಾನು। तब उन्होंने कहा कि इंटरनेट के उपयोग से इंसानी सोच का दायरा बढ़ गया है। ಅವಾಗ ಆ ಬಾಬೂಜಿಯವರು ತಾತ ಏನು ಹೇಳ್ತಾರಪ್ಪ ಅಂದ್ರೆ ಇಂಟರ್ನೆಟ್ನ ಉಪಯೋಗದಿಂದ ಮಾನವತನ ವಿಚಾರ ಮಾಡ್ತಕ್ಕಂಥ ಒಂದು ಕ್ಷೇತ್ರ ಇವತ್ತೇನು ಮಾಡಿದ್ಕೊಂಡಿದ್ದಾನೋ ವಿಸ್ತಾರವಾಗಿ ಮಾಡ್ಕೊಂಡಿದ್ದಾನ। और उन्होंने बदली तकनीक के कारण ಜಿಂದಗಿ की बदले नजरियों को भी उसे समझाया। ಅಷ್ಟೇ ಅಲ್ಲದೆ ಬದಲಿ ತಕನೀಕಿ ಇವತ್ತು ಬದಲಾಗ್ತಕ್ಕಂಥ ತಂತ್ರಜ್ಞಾನದ ಸಹಾಯದಿಂದ ಜಿಂದಗಿ ಕಿ ಬದಲೇ ನಜರಿ ಅಂದರೆ ನಮ್ಮ ಜೀವನ ಶೈಲಿ ಇವತ್ತು ದೃಷ್ಟಿಕೋನಗಳು ಸಹಿತ ಏನಾಗಕತ್ತವಪ್ಪ ಅಂದ್ರೆ ಬದಲಾಗ್ತಾ ಇದ್ದಾವ ಅನ್ನೋದನ್ನು ಏನು ಮಾಡ್ತಾರಪ್ಪ ಅಂದ್ರೆ ಬಾಬೂಜಿ ರೋಹನ್ಗೆ ತಿಳಿ ಹೇಳ್ತಾರೆ। ಲೇಕಿನ್ ರೋಹನ್ ಇತನೆ ಸೇ ಸಂತುಷ್ಟ ನಹಿ ಹುವಾ। ಆದ್ರೆ ಇಷ್ಟು ಮಾತಿಗೆ ರೋಹನ್ ಏನಾಗ್ಲಿಲ್ಲಪ್ಪ ಅಂದ್ರೆ ಸಂತುಷ್ಟ ಅಂದ್ರೆ ತೃಪ್ತ, ಅದು ಅವನಿಗೆ ತೃಪ್ತಿ ಆಗಲಿಲ್ಲ ಈ ವಿಷಯ। वह इंटरनेट के बारे में विस्तृत जानकारी पाना चाहता था। ಅವನು ಇಂಟರ್ನೆಟ್ನ ಕುರಿತಾಗಿ ಕುಲಂಕುಷವಾಗಿರತಕ್ಕಂಥ ವ್ಯಾಪಕವಾದ ಮಾಹಿತಿಯನ್ನು ತಿಳಿಬೇಕಂತಕ್ಕಂಥ ಹಂಬಲ ರೋಹನ್ನಲ್ಲಿ ಇತ್ತು। बाबूजी इतना ही जानते थे कि इंटरनेट एक तरह से विश्वव्यापी कंप्यूटरों का अंतर्जाल है। ಬಾಬೂಜಿಗೆ ಇಂಟರ್ನೆಟ್ ಅಂದರೆ ಏನು ಗೊತ್ತಿತ್ತಪ್ಪ ಅಂದ್ರೆ ಇದು ಒಂದು ಥರನಾಗಿರ್ತಕ್ಕಂಥ ವಿಶ್ವವ್ಯಾಪಿ ಕಂಪ್ಯೂಟರ್ಗಳ ಒಂದು ಅಂತರ್ಜಾಲ ಅಂತ ಮಾತ್ರ ಅವರು ಏನು ಮಾಡ್ಕೊಂಡಿದ್ರಪ್ಪ ಅಂದ್ರೆ ತಿಳ್ಕೊಂಡಿದ್ರು। जिसकी वजह से पूरे विश्व का विस्तार एक गांव का सा छोटा हो गया है। ಇದರಿಂದ ಇಡೀ ವಿಶ್ವ ಏನಾಗದಪ್ಪ ಅಂದ್ರೆ ಒಂದು ಚಿಕ್ಕ ಹಳ್ಳಿಯಾಗಿ ಪರಿವರ್ತನೆಯಾಗಿದೆ ಇಂಟರ್ನೆಟ್ನ ಸಹಾಯದಿಂದ। इसलिए उन्होंने रोहन को सुझाव दिया कि वह अपने कंप्यूटर शिक्षक से पूछताछ करे। ಅಷ್ಟೇ ಅಲ್ಲದೆ ಇನ್ನೂ ನೀನು ಹೆಚ್ಚಿಗೆ ಏನಾದರೂ ತಿಳ್ಕೊಬೇಕಾಗಿತ್ತಂದ್ರೆ ರೋಹನ್ ಏನು ಮಾಡು, ನಿಮ್ಮ ಶಾಲೆ ಒಳಗೆ ಕಂಪ್ಯೂಟರ್ ಶಿಕ್ಷಕರಿದ್ರಲ್ಲ ಆ ಕಂಪ್ಯೂಟರ್ ಶಿಕ್ಷಕರಿಂದ ನೀನು ಏನು ಮಾಡು, ಕೇಳಿ ವಿಚಾರವನ್ನು ಪಡಿ ಅಂತ ಬಾಬೂಜಿಯವರು ರೋಹನ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ತಿಳಿ ಹೇಳ್ತಾರೆ। ಮುಂದೆ ಇದೆ दूसरे दिन रोहन अपने कंप्यूटर शिक्षक के बारे में क्लास में प्रश्न पूछता है। ಮರುದಿನ ಏನು ಮಾಡ್ತಾನಪ್ಪ ಅಂದ್ರೆ ರೋಹನ್ ತಮ್ಮ ಶಾಲೆಯ ಕಂಪ್ಯೂಟರ್ ಶಿಕ್ಷಕರ ಕುರಿತು ತರಗತಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾನೆ। ಅವಾಗ ರೋಹನ್ ಏನು ಕೇಳ್ತಾನಂದ್ರೆ, ಸರ್ ಇಂಟರ್ನೆಟ್ का मतलब क्या है, इससे किस प्रकार की क्रांति हुई है। ಹಾಗಾದರೆ ಸರ್ ಇಂಟರ್ನೆಟ್ನ ಅಂದರೆ ಏನು, ಇದರಿಂದ ಯಾವ ತನಾಗಿ ಕ್ರಾಂತಿ ಆಗಿದೆ ಅಂತಕ್ಕಂಥ ಪ್ರಶ್ನೆ ಕೇಳ್ತಾನೆ ರೋಹನ್। ಅವಾಗ ಸರ್ ಏನು ಹೇಳ್ತಾರಪ್ಪ ಅಂದ್ರೆ, ಬड़ा अच्छा सवाल है, ಇದು ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ। सुनो, इंटरनेट अनगिनत कंप्यूटरों के कई अंतर्जालों का एक दूसरे से संबंध स्थापित करने का जाल है। ಹಾಗಾದ್ರೆ ಇಂಟರ್ನೆಟ್ನ ವ್ಯಾಪಕ ಅರ್ಥ ಅದು ಬ್ರಾಡ್ ಆಗಿರ್ತಕ್ಕಂಥ ಮೀನಿಂಗ್ ಏನಪ್ಪ ಅಂದ್ರೆ ಅನಗಿನತ್ ಅಂದ್ರೆ ಅಸಂಖ್ಯಾತ, ಇನ್ಫಿನಿಟ್ ಅಂತ ಕರಿತೀವಿ। ಅಸಂಖ್ಯಾತ ಕಂಪ್ಯೂಟರ್ಗಳ ಕೈ ಅಂತರ್ಜಾಲಕ ಅಂದರೆ ಕೆಲವು ಅಂತರ್ಜಾಲಗಳನ್ನು ಒಂದರಿಂದ ಇನ್ನೊಂದಕ್ಕೆ ಸಂಬಂಧವನ್ನು ಕಲ್ಪಿಸ್ತಕ್ಕಂಥ ಒಂದು ಬೃಹದ್ದಾಗಿರ್ತಕ್ಕಂಥ ಜಾಲವನ್ನು ನಾವೇನಂತ ಕರಿತೀವಿ, ಅಂತರ್ಜಾಲ ಅಂತ ಕರಿತೀವಿ। ಇಂಟರ್ನೆಟ್ ಇದು ಮುಖ್ಯತಃ ಇಂಗ್ಲೀಷ್ ಶಬ್ದ, ಅಂತರ್ಜಾಲ ಅನ್ನೋದು ಕನ್ನಡ ಮತ್ತು ಹಿಂದಿಯಲ್ಲಿನೂ ಕೂಡ ನಾವು ಇದನ್ನು ಅಂತರ್ಜಾಲ ಅಂತ ಕರಿತೀವಿ। ಇದು ಇಂಟರ್ನೆಟ್ನ ಡೆಫಿನಿಷನ್ ನೆನಪಿನ ಇಟ್ಕೊಳ್ತಕ್ಕಂಥದ್ದು। आज इंसान के लिए खान पान जितना ज़रूरी है इंटरनेट भी उतना ही आवश्यक बन गया है। ಅಷ್ಟೇ ಅಲ್ಲದೆ ಪ್ರಸ್ತುತವಾಗಿ ಮನುಷ್ಯನಿಗೆ ಇವತ್ತು ಎಷ್ಟೊಂದು ಊಟ ಮತ್ತು ತಿನಿಸು ಎಷ್ಟು ಅವಶ್ಯಕವಾಗಿದೆ ಅಲ್ಲ, ಅಷ್ಟೇ ಇಂಟರ್ನೆಟ್ನ ಬಳಕೆಯು ಕೂಡ ಅತಿ ಅವಶ್ಯವಾಗಿದೆ ಅಂತಕ್ಕಂಥದ್ದು ರೋಹನ್ ಕೇಳ್ತಕ್ಕಂಥ ಪ್ರಶ್ನೆಗೆ ಸರ್ ಉತ್ತರ ಕೇಳ್ತಾರೆ, ರೋಹನ್ ಇಂಟರ್ನೆಟ್ ಬಗ್ಗೆ ಕೇಳ್ತಕ್ಕಂಥದ್ದು। ಹಾಗಾದರೆ ಅಜಿತ್ ಏನು ಕೇಳ್ತಾನಪ್ಪ ಅಂದ್ರೆ, ವಹ ಕೈಸೆ ಸರ್, ಹಾಗಾದರೆ ಇದೆಲ್ಲ ಕ್ರಾಂತಿ ಇಂಟರ್ನೆಟ್ ಇಷ್ಟೆಲ್ಲ ಒಂದು ಅವಶ್ಯಕ ಇದೆ, ಮನುಷ್ಯನಿಗೆ ಊಟ ನೀರು ಎಷ್ಟು ಬೇಕಲ್ಲ ಅಷ್ಟೇ ಅವಶ್ಯಕತೆ ಇದ್ದಾಗ ಇಂಟರ್ನೆಟ್ನ ಅವಶ್ಯಕತೆ ಅಂದ್ರೆ ಅದು ಹೇಗೆ ಅಂತಕ್ಕಂಥ ಅಜಿತ್ ಕೇಳ್ತಕ್ಕಂಥ ಪ್ರಶ್ನೆಗೆ ಸರ್ ಉತ್ತರ ಹೇಳ್ತಾರೆ। ಏನು ಹೇಳ್ತಾರಪ್ಪ ಅಂತಂದ್ರೆ, कुछ साल पहले दूर रहते रिश्तेदार या दोस्तों को कोई खबर देनी पड़ती तो हमें चिट्ठी लिखनी पड़ती थी। ಅಂದರೆ ಕೆಲವು ವರ್ಷಗಳ ಹಿಂದೆ ನಮ್ಮದೇ ಆಗಿರ್ತಕ್ಕಂಥ ರಿಶ್ತೆದಾರ್ ಅಂದರೆ ಸಂಬಂಧಿಕರು, ದೋಸ್ತ್ ಅಂದರೆ ಗೆಳೆಯರು, ಆ ರಿಶ್ತೆದಾರ್ ಮತ್ತು ಸಂಬಂಧಿಕರಿಗೆ ಯಾವುದಾದ್ರೂ ಖಬರ್ ಅಂದರೆ ವಿಷಯ, ಏನಾದರೂ ನಾವು ವಿಷಯವನ್ನು ಮುಟ್ಟಿಸ್ಬೇಕಾದ್ರೆ ನಾವು ಚಿಟ್ಟಿ ಲಿಖನಿ ಪಡ್ತಿತ್ತು ಯಾ ದೂರಭಾಷಾ ಕಾ ಉಪಯೋಗ ಕರ್ನಾ ಪಡ್ತಾ था। ಒಂದನೇದು ಪತ್ರಗಳನ್ನು ಬರಿಬೇಕಾಗಿತ್ತು, ಇಲ್ಲಾಂದ್ರೆ ದೂರಭಾಷಾ ಅಂದರೆ ತಂತಿ ಟೆಲಿಗ್ರಾಮನ್ನು ನಾವೇನು ಮಾಡಬೇಕಾಗಿತ್ತಪ್ಪ ಅಂದ್ರೆ ಮಾಡ್ತಿತ್ತು।
इससे समय और पैसे दोनों का अधिक व्यय होता था. ಸೊ ಆ ಚಿಟ್ಟಿ ಬರೆಯೋದ್ರಿಂದ ಮತ್ತು ದೂರಭಾಷೆ ಉಪಯೋಗ ಮಾಡೋದ್ರಿಂದ ಸಮಯದನೂ ಕೂಡ ವ್ಯಯ ಆಗ್ತದೆ ಮತ್ತು ಹಣದ ಕೂಡ ವ್ಯಯ ಆಗ್ತದೆ. लेकिन इंटरनेट द्वारा पल भर में बिना ज़्यादा खर्च किए ही भेज सकते हैं. ಆದರೆ ಇಂಟರ್ನೆಟ್ನ ಸಹಾಯದಿಂದ ಏನು ಮಾಡ್ಬೋದು ನಾವು ಪಲ್ ಭರ್ ಅಂದರೆ ಕ್ಷಣದಲ್ಲಿ ಕ್ಷಣ ಮಾತ್ರದಲ್ಲಿ ನಾವೇನು ಮಾಡ್ಬೋದು ಬಿನಾ ಜಾದ ಖರ್ಚು ಹೆಚ್ಚು ಹಣದ ಬಳಕೆ ಮಾಡಲಾರ್ದೇನೆ ನಾವೇನು ಮಾಡ್ಬೋದಪ್ಪ ಅಂದ್ರೆ ಕಳಿಸ್ಬೋದು. ಈ ಒಂದು ಇಮೇಜ್ದಲ್ಲಿ ನಾವು ಕೊಟ್ಟಿದ್ದಾರೆ. ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರಪ್ಪ ಅಂದರೆ ಪತ್ರಗಳನ್ನು ಬರೀತಕ್ಕಂಥದ್ದು, ದೂರಭಾಷೆಗಳನ್ನು ಮಾಡ್ತಕ್ಕಂಥದ್ದು, ಈ ಟೆಲಿಗ್ರಾಮ್ಗಳನ್ನು ಮಾಡ್ತಕ್ಕಂಥದ್ದು. ಸೊ ಇವೆಲ್ಲವುಗಳು ಕೂಡ ಹಿಂದಿನ ಕಾಲದಲ್ಲಿ ಬಳಸ್ತಿದ್ದವು. ಇದು ಹೆಚ್ಚು ಸಮಯವನ್ನು ಹಿಡಿತಿದ್ದು ಮತ್ತು ಅಧಿಕ ಖರ್ಚನ್ನು ಸಹಿತನೂ ಆಗ್ತಿತ್ತು. ಆದರೆ ಇಂಟರ್ನೆಟ್ನ ಸಹಾಯದಿಂದ ನಮಗೆ ಹಣನೂ ಉಳಿತಾಯವಾಗ್ತದೆ, ಆಮೇಲೆ ಸಮಯನೂ ಕೂಡ ಉಳಿತಾಯ ಆಗ್ತದೆ. ಹಾಗಾದರೆ ಇಂಟರ್ನೆಟ್ನ ಸಹಾಯದಿಂದ ಏನೆಲ್ಲ ಕಳಿಸ್ಬೋದು ಅನ್ನೋದನ್ನು ಹೇಳಿದ್ದಾರೆ. इसमें कोई भी विचार, स्थिर चित्र, वीडियो को दुनिया के किसी भी कोने में भेजना मुमकिन हो गया है. ನಾವು ಇಂಟರ್ನೆಟ್ನ ಸಹಾಯದಿಂದ ವಿಚಾರ ಅಂದರೆ ಮೆಸೇಜ್ ಸಂದೇಶ ಅಂತೀವಿ, ಸ್ಥಿರ ಚಿತ್ರ ಅಂದರೆ ಇಮೇಜ್ಗಳು ಫೋಟೋಗಳಂತೀವಿ, ವಿಡಿಯೋಗಳನ್ನು. ಸೊ ಅಷ್ಟೇ ಅಲ್ಲದೆ ಈ ವಿಡಿಯೋ ಸುರುಳಿಗಳನ್ನು ನಾವು ಏನು ಮಾಡ್ಬೋದಪ್ಪ ಅಂದರೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಮುಮ್ಕಿನ್ ಅಂದರೆ ಆಸಾನ್. ಸೊ ಕಳಿಸುವುದು ತುಂಬ ಸರಳ ಆಗಿಬಿಟ್ಟಿದೆ. तुम चाहो तो पूरे एक पुस्तकालय की किताबों के विषय को कम समय में कहीं भी भेज सकते हो. ಬರೀ ಒಂದಿಷ್ಟು ವಿಷಯ ಒಂದು ಫೋಟೋ ವಿಡಿಯೋ ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪೂರೇ ಏಕ್ ಪುಸ್ತಕಾಲಯಕ್ಕೆ ಕಿತಾಬ್, ಪುಸ್ತಕಾಲಯ ಅಂದರೆ ಲೈಬ್ರರಿಯ ಒಂದು ಪುಸ್ತಕವನ್ನು ಸಹಿತ ನಾವೇನು ಮಾಡ್ಬೋದು ಕಡಿಮೆ ಸಮಯದಲ್ಲಿ ನಾವೇನು ಮಾಡ್ಬೋದಪ್ಪ ಅಂದರೆ ಜಗತ್ತಿನ ಯಾವುದೇ ಮೂಲೆಯಲ್ಲೂ ಕೂಡ ಕಳಿಸ್ಬೋದು. ಇಂಟರ್ನೆಟ್ ಆಧುನಿಕ ಜೀವನ ಶೈಲಿ ಕಾ ಮಹತ್ವಪೂರ್ಣ ಅಂಗ ಬನ್ ಗಯಾ ಹೇ. ಸೊ ಈ ಇಂಟರ್ನೆಟ್ ಏನಾಗದಪ್ಪ ಅಂದರೆ ಮಾನವನ ಆಧುನಿಕ ಜೀವನ ಶೈಲಿಯ ಒಂದು ಅವಿಭಾಜ್ಯ ಅಂಗವಾಗಿ ಬದಲಾಗಿದೆ. ಶಾಯದ್ ಇಸ್ಕೆ ಬಿನಾ ಸೂಚನಾ ವ ಸಂಚಾರ ದೋನೋ ಹಿ ಕ್ಷೇತ್ರ ಟಪ್ ಪಡ್ ಜಾತೆ ಹೇ. ಇನ್ ಕೇಸ್ ಎಲ್ಲಾದರೂ ಕೂಡ ಇಂಟರ್ನೆಟ್ ಇರಲಿಲ್ಲ ಅಂದ್ರೆ ಸೂಚನಾ ಮತ್ತು ಸಂಚಾರ ಅಂದರೆ ಮಾಹಿತಿ ಮತ್ತು ಸಂವಹನ ಇವೆರಡೂ ಕ್ಷೇತ್ರ ಏನಾದವಪ್ಪ ಅಂದ್ರೆ ಟಪ್ ಪಡ್ ಜಾತೆ ಅಂದರೆ ಬಂದ್ ಆಗ್ತಾವೆ. ಯಾಕಂದರೆ ಫಾಸ್ಟಾಗಿ ಕಮ್ಯುನಿಕೇಷನ್ ಆಗ್ತಕ್ಕಂಥದ್ದಾಗಿರ್ಬೋದು, ಆಮೇಲೆ ಫಾಸ್ಟಾಗಿ ಇನ್ಫಾರ್ಮೇಷನ್ ಶೇರಿಂಗ್ ಆಗ್ತಕ್ಕಂಥದ್ದು, ಅವೆಲ್ಲವೂ ಕೂಡ ಇಂಟರ್ನೆಟ್ ಅತಿ ಅವಶ್ಯಕವೇ ಆಗಿದೆ. ಇದು ಇತ್ತು ಮಕ್ಕಳೇ ಸೂಚನಾ ಮತ್ತು ಸಂಚಾರಕ್ಕೆ ಕ್ಷೇತ್ರ. ಈ ಪ್ಯಾರಾ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಇದು ಸಂಬಂಧಪಟ್ಟಿರ್ತಕ್ಕಂಥದ್ದು ಸೂಚನಾ ವ ಸಂಚಾರ. ಸೂಚನಾ ಮತ್ತು ಸಂಚಾರ ಕ್ಷೇತ್ರದಲ್ಲಿ ಇಂಟರ್ನೆಟ್ನ ಬಗ್ಗೆ ಬರೀರಿ ಅಂದಾಗ ಈ ಪ್ಯಾರಾಗ್ರಾಫ್ ಬರಿಬೇಕು. ಆಮೇಲೆ ನೆಕ್ಸ್ಟ್ ನೋಡೋಣ ಮುಂದೆ ಏನಿದೆ ಅಂತಂದರೆ ಇಂಟರ್ನೆಟ್ನ. ಸರ್ ಇಂಟರ್ನೆಟ್ ದ್ವಾರಾ ಅವ್ರ ಕೋನ್ಸಿ ಮದತ್ ಮಿಲ್ತಿ ಹೇ. ಇಲ್ಲಿ ನೇಹಾ ಮತ್ತೊಂದು ಕ್ವಶನ್ ಕೇಳ್ತಾಳೆ. ಏನಪ್ಪ ಅಂತಂದ್ರೆ ಇಂಟರ್ನೆಟ್ನದಿಂದ ಮತ್ತೇನೆಲ್ಲ ನಮಗೆ ಸಹಾಯಕ, ಮದತ್ ಅಂದರೆ ಸಹಾಯತ ಇದೆ ಅಂತದ್ದು. ಏನು ಹೇಳಿದ್ದಾರೆ ಅಂದರೆ ಇಂಟರ್ನೆಟ್ ದ್ವಾರಾ ಹಮ್ ಘರ್ ಬೇಟೆ ಬೇಟೆ ಖರೀದಾರಿ ಕರ್ ಸಕ್ತೆ ಹೇ. ಸೊ ಇಂಟರ್ನೆಟ್ನ ಸಹಾಯದಿಂದ ನಾವು ಏನು ಮಾಡ್ಬೋದಪ್ಪ ಅಂದ್ರೆ ಮನೆಯಲ್ಲೇ ಕುಳಿತುಕೊಂಡು ಖರೀದಾರಿಯನ್ನು ಮಾಡ್ಬೋದು. ಸೊ ಇದನ್ನೇ ನಾವು ಇ ಕಾಮರ್ಸ್ ಅಂತ ಕರಿತೀವಿ. ಏನಂತೀವಿ? ಇ ಕಾಮರ್ಸ್, ಇ ವಾಣಿಜ್ಯ. ಕೊಯ್ ಬಿ ಬಿಲ್ ಭರ್ ಸಕ್ತೆ ಹೇ. ಅಷ್ಟೇ ಅಲ್ಲದೆ ವಸ್ತುಗಳನ್ನು ಕೊಂಡುಕೊಳ್ಳುವುದರ ಜೊತೆಗೆ ಯಾವುದೇ ಈಗ ನಾವು ಫೋನ್ಪೇದಿಂದ ರಿಚಾರ್ಜ್ ಮಾಡ್ಬೋದು, ಎಸ್ಕಾಮ್ ಬಿಲ್ಗಳನ್ನು ಕಟ್ಬೋದು, ನಳದ ಬಿಲ್ ಕಟ್ಬೋದು, ಮೊಬೈಲ್ ಕರೆನ್ಸಿ, ಈ ಥರನಾಗಿ ರೈಲ್ ಟಿಕೆಟ್ಗಳಿಗೆ ಎಲ್ಲನೂ ಕೂಡ ನಾವು ಬಿಲ್ಗಳನ್ನು ತುಂಬಬಹುದು. इससे दुकान जाने और लाइन में घंटों खड़े रहने का समय बच सकता है. ಇದರಿಂದ ಏನಾಗ್ತೈತಪ್ಪ ಅಂದರೆ ಸೊ ದುಕಾನ್ ಜಾನೆ ಅಂಗಡಿಗಳಿಗೆ ಹೋಗೋದಾಗಲಿ ಮತ್ತು ಹೋದ್ರೂ ಕೂಡ ಸಾಲಿನಲ್ಲಿ ನಿಂತು ಸಮಯಗಳನ್ನು ಕಳೆಯೋದ್ರಿಂದ ಒಂದು ಉಳಿತಾಯ ಸೊ ಇಂಟರ್ನೆಟ್ನಿಂದ ಆಗ್ತಾ ಇದೆ. ಇಂಟರ್ನೆಟ್ ಬ್ಯಾಂಕಿಂಗ್ ದ್ವಾರಾ ದುನಿಯಾ ಕಿ ಕಿಸಿ ಬಿ ಜಗಹ ಚಾಹೆ ಜಿತ್ನಿ ಬಿ ರಕಮ್ ಭೇಜಿ ಜಾ ಸಕ್ತೆ. ಎರಡನೇ ಇಂಟರ್ನೆಟ್ನ ಫಾಯ್ದೆ ಏನಪ್ಪ ಅಂದ್ರೆ ಅದನ್ನು ಇ ಬ್ಯಾಂಕಿಂಗ್ ಅಂತ ಕರಿತೀವಿ. ಇದರಿಂದ ಜಗತ್ತಿನ ಯಾವುದೇ ಮೂಲೆಗೆ ನಾವು ಎಷ್ಟು ಬೇಕಾದಷ್ಟು ಹಣಗಳನ್ನು ಕ್ಷಣ ಮಾತ್ರದಲ್ಲಿನೂ ಕೂಡ ನಾವೇನು ಮಾಡ್ಬೋದು ಕಳಿಸ್ಬೋದು. ಸೊ ಇಲ್ಲಿ ನಾನು ಸೂಚನಾ ಮತ್ತು ಸಂಚಾರ ಕ್ಷೇತ್ರದ ಒಂದು ಹೇಳಿದ್ದೀನಿ, ಎರಡನೇದು ಇ ಬ್ಯಾಂಕಿಂಗ್ ಹೇಳಿದ್ದೀನಿ, ಆಮೇಲೆ ಇ ಕಾಮರ್ಸ್ ಹೇಳಿದ್ದೀನಿ. ಸೊ ಇಷ್ಟು ಈ ಒಂದು ಇದರಲ್ಲಿರ್ತಕ್ಕಂಥದ್ದು. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಇನ್ನಷ್ಟು ಹೆಚ್ಚು ವಿಷಯಗಳನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ವಿಡಿಯೋಗಳು ಇಂಪಾರ್ಟೆಂಟ್ ಇದ್ದಾವೆ, ಸ್ವಲ್ಪ ಕ್ಲಿಯರಾಗಿ ನೋಡಿ ವಿಷಯವನ್ನು ಮನದಟ್ಟು ಮಾಡಿ ಪುಸ್ತಕಗಳನ್ನು ಸಹಿತ ಓದೋದನ್ನು ಬಿಡಬೇಡಿ. ಓಕೆ, ಸಿಗುವ ಮುಂದಿನ ವಿಡಿಯೋದಲ್ಲಿ.